ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಗ್ಯಾಂಗ್ಗೆ ಬಿಗಿ ಆಗ್ತಾ ಇದೆ ಉರುಳು. ದಿನದಿಂದ ದಿನಕ್ಕೆ ಈ ಒಂದು ಉರುಳು ಗಟ್ಟಿ ಆಗ್ತಾ ಇದ್ದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ತನಿಖೆ ಈಗಾಗಲೇ ಬಹಳ ಶೀಘ್ರಗತಿಯಲ್ಲಿ ನಡೆದಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿರೋದು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇದೆ. ಕೇಸ್ನಲ್ಲಿ ಎಫ್ಎಸ್ಎಲ್ ವರದಿಗಳು ಕೂಡ ಬಹಳ ಇಂಪಾರ್ಟೆಂಟ್. ಅದು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಇನ್ನೂ ಪೂರಕ ದಾಖಲೆಗಳು ಬರಬೇಕಾಗಿದೆ ಅಂತ ಹೇಳಿ ಬೆಂಗಳೂರು ಕಮಿಷನರ್ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ 9ನೇ ತಾರೀಕು ಅಂದ್ರೆ 8ನೇ ತಾರೀಕು ಈ ಕೃತ್ಯ ನಡೆದಿದ್ದು, 9ನೇ ತಾರೀಕು ಅರೆಸ್ಟ್ ಆಗಿದ್ದು, 11ನೇ ತಾರೀಕು ದರ್ಶನ್ ಮತ್ತು ಪವಿತ್ರ ಅರೆಸ್ಟ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ಆ ದಿನದ ಒಳಗಡೆ ಅಂದ್ರೆ 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಎಲ್ಲವೂ ಬಂದ ಮೇಲೆ, ಎಲ್ಲಾ ತನಿಖೆ ಪೂರ್ಣಗೊಂಡ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಚಾರ್ಜ್ ಶೀಟ್ ಸಲ್ಲಿಕೆಯ ದಿನ ಈಗಾಗಲೇ ಹತ್ತಿರವಾಗ್ತಾ ಇದ್ದು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗುತ್ತೆ, ತನಿಖೆ ಯಾವ ರೀತಿಯಾಗಿ ನಡೆದಿದೆ, ದಿನದಿಂದ ದಿನಕ್ಕೆ ಈಗಾಗಲೇ ತನಿಖೆಯ ಉರುಳು ಬಿಗಿಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ಎಸ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೈರಿ ರೂಪದಲ್ಲಿ. ಅದನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ ಸಿಎಫ್ಎಸ್ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ ಎಫ್ಎಸ್ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. 90 ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಮಾಡ್ತೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಆದ್ರೆ ಈಗಾಗಲೇ ತನಿಖೆ ಆಲ್ಮೋಸ್ಟ್ ಮುಕ್ತಾಯ ಆದ ಹಾಗೆ ಕಾಣಿಸ್ತದೆ. ಆದ್ರೆ 2 ಎಫ್ಎಸ್ಎಲ್ ರಿಪೋರ್ಟ್ಗಳು ಬಂದಿಲ್ಲ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ರು. ಯಾವ್ಯಾವ ವರದಿಗಳು ಇನ್ನೂ ಬಾಕಿ ಇದೆ ಪೊಲೀಸರ ಕೈ ಸೇರೋದು, ಅಷ್ಟು ಮಾತ್ರ ಅಲ್ಲ, ಈ ಮೂಲಕ ಪೊಲೀಸರು ಎಲ್ಲಾ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡಿದ್ದಾರೆ. ಡಿ ಗ್ಯಾಂಗ್ ನ ಒಂದು ಉರುಳು ಇಲ್ಲಿ ಬಿಗಿಯಾಗುವ ಹಾಗೆ ಕಾಣಿಸ್ತಾ ಇದೆ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿರುವಂತದ್ದು. ಈ ಬಗ್ಗೆ ಕಮಿಷನರ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ಈ ಚಾರ್ಜ್ ಶೀಟ್ ಅನ್ನ 90 ದಿನದ ಒಳಗಾಗಿ ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು, ಅದನ್ನ ಅತಿ ಶೀಘ್ರದಲ್ಲೇ ನಾವು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೇವೆ. ಮತ್ತೆ ಚಾರ್ಜ್ ಶೀಟ್ ಪ್ರೊಸೀಜರ್ ಎಲ್ಲ ಕೂಡ ಆಗಿರುವಂತದ್ದು. ಮತ್ತೆ ಎಫ್ಎಸ್ಎಲ್ ಹೈದರಾಬಾದ್ ಎಫ್ಎಸ್ಎಲ್ ಇಂದ ಬರಬೇಕಾಗಿರುವಂತಹ ರಿಪೋರ್ಟ್ಗೋಸ್ಕರ ಕಾಯಲಾಗ್ತಿತ್ತು. ಆದ್ರೆ ಈಗ ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ ಈಗ ತನಿಖಾಧಿಕಾರಿಗಳು ಹೈದರಾಬಾದ್ಗೆ ಹೋಗಿರುವಂತದ್ದು. ಅವರು ಕೂಡ ಈಗ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬಹುತೇಕ ನಾಳೆ ಒಳಗಾಗಿ ಅವರು ಬೆಂಗಳೂರಿಗೆ ವಾಪಸ್ ಆಗಲಿರುವಂತದ್ದು. ಜೊತೆಗೆ ಬೆಂಗಳೂರಿನ ಎಫ್ಎಸ್ಎಲ್ ಇಂದ ಬರಬೇಕಾದ ಎಲ್ಲಾ ರಿಪೋರ್ಟ್ಸ್ ಎಲ್ಲ ಕೂಡ ಈಗ ಪೊಲೀಸರ ಕೈ ಸೇರಿದೆ. ಈ ಮೂಲಕ ಪೊಲೀಸರು ಇಷ್ಟು ದಿನವರೆಗೂ ಕೂಡ ಕಾಯ್ತಾ ಇದ್ದಂತ ಎಫ್ಎಸ್ಎಲ್ ರಿಪೋರ್ಟ್, ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಏನು ದರ್ಶನ್ ಪವಿತ್ರ ಗೌಡ ಆಗಿರಬಹುದು ಮತ್ತೆ ವಿನಯ್ ಬಳಕೆ ಮಾಡ್ತಾ ಇದ್ದಂತ ಐಫೋನ್ ಮತ್ತೆ ಕೆಲ ಸಿಸಿಟಿವಿ ಡಿವಿಆರ್ ನ ರಿಟ್ರೀವ್ ರಿಪೋರ್ಟ್ ಏನಿತ್ತು ಅದು ಈಗ ಪೊಲೀಸರ ಕೈ ಸೇರಿದೆ. ಈಗ ಅವರು ಕೊಡುವಂತ ರಿಪೋರ್ಟ್ ಆಧಾರಿತವಾಗಿ ಅವರು ಯಾವುದೇ ರಿಪೋರ್ಟ್ ಕೊಟ್ಟರು ಸಹ, ಉಳಿಕೆ ಇದ್ರೂ ಸಹ ಅವರು ವೇಟ್ ಮಾಡೋದಿಲ್ಲ. ಆ ಆಧಾರಿತವಾಗಿ ಆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಈ ತಿಂಗಳ ವಾರದ ಅಂದ್ರೆ ಕೊನೆಯ ವಾರದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಆ ಬಗ್ಗೆ ಎಲ್ಲಾ ಎವಿಡೆನ್ಸ್ ಗಳನ್ನ, ಒಂದು ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಸಿಸಿಟಿವಿಗಳಾಗಿರ್ಬೋದು, ಮತ್ತೆ ಸಾಂದರ್ಭಿಕ ಸಾಕ್ಷ್ಯಾಧಾರಗಳಾಗಿರ್ಬೋದು, ಎಲ್ಲ ಎವಿಡೆನ್ಸ್ ಗಳನ್ನ ಈಗ ಪೊಲೀಸರು ಸಂಗ್ರಹ ಮಾಡ್ತಾರೆ. ಮತ್ತೆ ಎಫ್ಎಸ್ಎಲ್ ರಿಪೋರ್ಟ್ಸ್ ಅನ್ನ ಈಗ ನಾಳೆ ಅದು ಬಂದಂತಹ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೆ ಚಾರ್ಜ್ ಶೀಟ್ ಪ್ರೊಸೀಜರ್ ಈಗ ಆಲ್ರೆಡಿ ಮುಗಿದಿರುವಂತದ್ದು. ಅಂದ್ರೆ ಈಗ ಅದನ್ನ ಈಗ ಸಲ್ಲಿಕೆ ಮಾಡಬೇಕಷ್ಟೇ. ಆದ್ರೆ ಆ ದಾಖಲೆಗಳಲ್ಲಿ ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಕೂಡ ಉಲ್ಲೇಖವನ್ನ ಮಾಡಿ ಆ ನಂತರ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ 17 ಮಂದಿ, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳ ವಿರುದ್ಧವಾಗಿ ಕಾನೂನಿನ ಕುಡಿಕೆ ಬಗ್ಗೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಆದಂತಹ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಚಾರ್ಜ್ ಶೀಟ್ ನ ಒಂದು ಚಾಲೆಂಜ್ ಅನ್ನ ಮಾಡಿ ಅಲ್ಲಿ ಕೆಲವೊಂದು ಲೋಪಗಳನ್ನ ಕಂಡು ಬಂದು ಅದನ್ನ ಚಾಲೆಂಜ್ ಮಾಡಿ ಅವ್ರ ಜಾಮೀನಿಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಕಾಶಗಳನ್ನ ಕೊಡಬಾರದು ಅಂತೇಳಿ ಈಗ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ಸಾಕ್ಷ್ಯಾಧಾರಗಳನ್ನ ಮತ್ತೆ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿರುವಂತದ್ದು. ನವಿತಾ ಜೈನ್. ಓಕೆ, ಹಾಗೆ
ಈಗಾಗಲೇ ಗಂಗಾಧರ್ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಈ 8ನೇ ತಾರೀಕು ನಡೆದಿರುವಂತಹ ಕೃತ್ಯ 8ನೇ ತಾರೀಕಿಂದ ಸೆಪ್ಟೆಂಬರ್ 8ನೇ ತಾರೀಕು ಅಂದ್ರೆ 9ರ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು 3 ತಿಂಗಳ ಅವಧಿಯ ಒಳಗಡೆ ಅಂತ. ಇಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ನೀವು ಹೇಳಿದ ಹಾಗೆ ಲೋಪ ಆಗದ ಹಾಗೆ ಯಾವೆಲ್ಲ ರೀತಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದಾರೆ, ಈಗಾಗಲೇ ಕಾನೂನಿನ ಮೊರೆ ಹೇಗೆ ಹೋಗಿದ್ದಾರೆ ಅಂದ್ರೆ ಲೀಗಲ್ ಅಡ್ವೈಸ್ ಅನ್ನ ಹೇಗೆ ಪಡ್ಕೊಳ್ತಾ ಇದ್ದಾರೆ? ಎಸ್ ನಿಮಿತ್ತ ಪ್ರಮುಖವಾಗಿ ಎಲ್ಲ ಅಂದರೆ ಈಗ SPP ಪ್ರಸನ್ನಕುಮಾರ್ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಒಪಿನಿಯನ್ ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಪಟ್ಟಣಗೆರೆ ಶೆಡ್ನ ಒಂದು ನಕ್ಷೆಯ ಒಂದು ರಿಪೋರ್ಟ್ ಕೂಡ ಪಡ್ಕೊಂಡಿರುವಂಥದ್ದು. ಯಾಕಂದ್ರೆ ಹಿಂದೆ ಪ್ರಕರಣಗಳಲ್ಲಿ ಅಲ್ಲಿ IO ಅಂತ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖಾಧಿಕಾರಿ ಯಾರಿರ್ತಾರೆ ಆತನೇ ಆ ಏನು ಒಂದು ವಿಸ್ತೀರ್ಣದಲ್ಲಿ ಅಂದರೆ ಕೊಲೆ ನಡೆದಿರೋದು ಅಥವಾ ಹಲ್ಲೆ ನಡೆದಿರುವಂಥ ಜಾಗದ ಒಂದು ರಿಪೋರ್ಟ್ ಅನ್ನ ಆತನೇ ತಯಾರು ಮಾಡ್ಕೊಳ್ತಾ ಇದ್ದ. ಆದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ತನಿಖಾಧಿಕಾರಿಯನ್ನು ಹೊರತುಪಡಿಸಿ PWD ಇಲಾಖೆಯಿಂದಲೇ ಒಂದು ರಿಪೋರ್ಟ್ ಅನ್ನ ಪಡ್ಕೊಂಡಿರುವಂಥದ್ದಾಗಿರ್ಬೋದು. ಮತ್ತೆ CCTV DVR ರಿಟ್ರೀವ್ ರಿಪೋರ್ಟ್ ಅನ್ನ FSL ನ ಇಲಾಖೆಯಿಂದನೇ ಅಲ್ಲಿ ಅಥಾರಿಟಿಯಾಗಿ ಸಹಿಯನ್ನು ಪಡೆದು ಅವರಿಂದ ರಿಪೋರ್ಟ್ ಅನ್ನ ಪಡ್ಕೊಂಡಿರುವಂತಾಗಿರ್ಬೋದು. ಮತ್ತೆ ರಿಟ್ರೀವ್ ರಿಪೋರ್ಟ್ ಮೊಬೈಲ್ಗಳಲ್ಲಿ ರಿಟ್ರೀವ್ ಆಗಿರುವಂತಹ ರಿಪೋರ್ಟ್ ಅನ್ನ ಅವರ ಸಹಿಯಾಗಿ ಪಡ್ಕೊಂಡಿರುವಂಥದ್ದು. ಮತ್ತೆ 164 ಸ್ಟೇಟ್ಮೆಂಟ್ಸ್ ಅನ್ನ ಎಲ್ಲವೂ ಕೂಡ ಹೋಗಿ ನ್ಯಾಯಾಲಯದಲ್ಲಿ ಆರೋಪಿಗಳ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು ಅವರೆಲ್ಲ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿರುವಂಥದ್ದು. ಮತ್ತೆ ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ಅಲ್ಲಿ ಸಿಕ್ಕಂತ ಆ ಒಂದು ಸ್ಯಾಂಪಲ್ಸ್ ವಸ್ತುಗಳಲ್ಲಿ ಅವೆಲ್ಲವೂ ಕೂಡ FSL ಇಂದ ಎಲ್ಲ ಪಾಸಿಟಿವ್ ರಿಪೋರ್ಟ್ ಬಂದಿರುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಆರೋಪಿಗಳ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿರುವಂಥದ್ದು. ಆದರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರವಣಿಗೆ ಅಂದ್ರೆ ಬರುವಂತಹ ಒಂದು ಹಂತದಲ್ಲಿ ಎಲ್ಲಾದರೂ ಕೂಡ ಲೋಪಗಳು ಬರಬಾರದು. ಮತ್ತೆ ಈ ಸಾಕ್ಷ್ಯಾಧಾರಗಳನ್ನು ಅಲ್ಲಿ ಸೇರಿಸುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ತಾಳೆ ಆಗುವಂತ ರೀತಿಯಲ್ಲಿ ಇರಬೇಕು. ಆದರೆ ಇಲ್ಲಿ ವ್ಯತ್ಯಾಸಗಳು ಬಂದಂತಹ ಸಂದರ್ಭದಲ್ಲಿ ಅದು ನಾಳೆ ದಿನ ಅದು ಸಮಸ್ಯೆ ಆಗಲಿದೆ ಅಂತೇಳಿ ಈಗಾಗಲೇ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಎಲ್ಲವೂ ಕೂಡ ಪೂರಕವಾಗಿ ಆರೋಪಿಗಳ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಅಥಾರಿಟಿ ಅಂದ್ರೆ ಆಯಾ ಸಂಬಂಧಪಟ್ಟಂತ ಇಲಾಖೆಗೆ ಅದಕ್ಕೆ ಬಂದಂತಹ ಒಂದು ರಿಪೋರ್ಟ್ಗಳನ್ನು ಅಲ್ಲಿ ಉಲ್ಲೇಖ ಮಾಡುವಂತ ಮೂಲಕವಾಗಿ ಆರೋಪಿಗಳು ನಾಳೆ ದಿನ ಅವರಿಗೆ ಕಾನೂನಿನ ಕ್ರಮ ಇನ್ನಷ್ಟು ಬಿಗಿ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಗಂಗಾಧರ್ ವಾಗಟರ್. ನಟ ಚಿಕ್ಕಣ್ಣಗೆ ದರ್ಶನ್ ಕೇಸ್ನ ಉರುಳು ಈಗಾಗಲೇ ಸಾಕಷ್ಟು ಬಿಗಿ ಆಗ್ತಾ ಇದೆ. ವಿಚಾರಣೆ ಆದ ಬಳಿಕ ರಿಲ್ಯಾಕ್ಸ್ ಆಗಿದ್ರು ನಟ ಚಿಕ್ಕಣ್ಣ, ಆದ್ರೆ ಇದೀಗ ಮತ್ತೆ ಟೆನ್ಷನ್ಗೆ ಕಾರಣ ಆಗಿದೆ. ಯಾವ ವಿಚಾರ ಅಂತ ಹೇಳಿದ್ರೆ ಮತ್ತೊಮ್ಮೆ ವಿಚಾರಣೆಗೆ ಈಗ ನಟ ಚಿಕ್ಕಣ್ಣನ ಕರೆಯೋದು ಫಿಕ್ಸ್. ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ 2 ಬಾರಿ ವಿಚಾರಣೆಯನ್ನ ಕರೆ ಮಾಡಲಾಗಿದೆ ಚಿಕ್ಕಣ್ಣ ಅವರಿಗೆ. 1 ಬಾರಿ ಈ ಎಲ್ಲಾ ಘಟನೆ ಆದ ಬಳಿಕ ವಿಚಾರಣೆಯನ್ನು ನಡೆಸಲಾಗಿದೆ. ಮತ್ತೊಮ್ಮೆ 164 ಸ್ಟೇಟ್ಮೆಂಟ್ ಅನ್ನ ದಾಖಲಿಸುವ ಸಲುವಾಗಿ. ಆ ನಂತರ ಏನು ಇಲ್ಲಪ್ಪ ನಂದೇನು ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಚಿಕ್ಕಣ್ಣ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿ. ಸೊ ಈ ಹಿನ್ನೆಲೆಯಲ್ಲಿ ಅವರೇ ಸಾಕ್ಷಿ ಆಗಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಪ್ರಕರಣ ಆಗಬೇಕು ಅಥವಾ ಕೋರ್ಟ್ನಲ್ಲಿ ಆಗೋವರೆಗೂ ಕೂಡ ಒಂದು ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಟ್ ಇಲ್ಲಿ ಸಾಕ್ಷಿಗಳು ಆರೋಪಿಯನ್ನ ಭೇಟಿ ಮಾಡಿದ್ದಾರೆ, ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ 2 ಬಾರಿ 1 ಬಾರಿ ವಿಚಾರಣೆ, ಆನಂತರ 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೂಡ ಎಲ್ಲ ಆದ್ಮೇಲೂ ಕೂಡ ಚಿಕ್ಕಣ್ಣ ಅವರೀಗ ಭೇಟಿ ಮಾಡಿರೋದು ಮತ್ತೆ ಅವರಿಗೆ ಸಂಕಷ್ಟಕ್ಕೆ ಕಾರಣ ಆಗತ್ತಾ? ಈ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂದ್ರೆ 161 ಸ್ಟೇಟ್ಮೆಂಟ್ ಆಗಿದೆ, 164 ಸ್ಟೇಟ್ಮೆಂಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗನ್ನ ಭೇಟಿ ಮಾಡುವಂತಿಲ್ಲ. ಆದರೆ ಸೆಂಟ್ರಲ್ ಜೈಲಲ್ಲಿರುವಂತಹ ನಟ ದರ್ಶನನ್ನ ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿರುವಂತಹ ನಟ ಚಿಕ್ಕಣ್ಣ ಹೋಗಿ ಜೈಲಲ್ಲಿ ಭೇಟಿ ಮಾಡಿರುವಂಥದ್ದು, ಮಾತುಕತೆ ಮಾಡಿರುವಂಥದ್ದು ಪೊಲೀಸರಿಗೆ ಅನುಮಾನ ಉಂಟು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡೋಕೆ ಮುಂದಾಗಿದ್ದಾರೆ. ಕಾರಣ ಏನಂತಂದ್ರೆ ಆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ 164 ಸ್ಟೇಟ್ಮೆಂಟ್ ವಿಚಾರವಾಗಿ ಏನಾದರೂ ಅಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದಾರಾ ಅಥವಾ ಅಲ್ಲಿ ದರ್ಶನ್ ಇವರ ಜೊತೆ ಯಾವ ವಿಚಾರವನ್ನ ಹಂಚಿಕೆಯನ್ನ ಮಾಡಿಕೊಂಡಿದ್ರು, ಎಲ್ಲ ಒಂದು ಆಯಾಮದಲ್ಲಿ ತನಿಖೆಯನ್ನು ಮಾಡೋಕೆ ವಿಚಾರಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಈಗ ಮತ್ತೆ ನೋಟಿಸ್ ಕೊಡೋಕೆ ಈಗ ಮುಂದಾಗಿರುವಂತದ್ದು. ಆದರೆ ಈಗ ನಟ ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಆದಂತಹ ಸಂದರ್ಭದಲ್ಲಿ ತನಿಖೆ ಪ್ರಗತಿಯಲ್ಲಿದ್ದಂತಹ ಹಂತದಲ್ಲಿ ಈಗ ಅವರು ಹೋಗಿ ನಟ ದರ್ಶನನ ಭೇಟಿ ಮಾಡಿರುವಂತದ್ದು. ಈ ಮೂಲಕವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೋ ಅಥವಾ ಸ್ವಾಮಿ ನಿಷ್ಠೆಯೋ ಮತ್ತೆ ಅಭಿಮಾನದ ಪರಾಕಾಷ್ಠ ಏನೋ ಗೊತ್ತಿಲ್ಲ, ನಟ ಚಿಕ್ಕಣ್ಣ ಹೋಗಿ ಈ ಮೂಲಕವಾಗಿ ದರ್ಶನನ್ನ ಭೇಟಿ ಮಾಡಿ ಅಲ್ಲಿ ಮಾತುಕತೆ ನಡೆಸಿರುವಂತದ್ದು. ಇತ್ತೀಚೆಗಷ್ಟೇ ಅಭಿಷೇಕ್ ಅಮೃತ್ ಜೊತೆ ಸೆಂಟ್ರಲ್ ಜೈಲ್ಗೆ ಹೋಗಿದ್ರು. ಹೀಗಾಗಿ ಈ ವಿಚಾರವನ್ನ ಜೊತೆಗೆ ಜೈಲಾಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಯಾಕಂದ್ರೆ
ಯಾಕಂದ್ರೆ ಈ ಪ್ರಕರಣದ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಎಲ್ಲ ಸಾಕ್ಷಿದಾರಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಅವರ ಮೇಲೆ ಒತ್ತಡ ಏರುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಆದಂತ ಬಳಿಕ ಅವರು ಉಲ್ಟಾ ಹೊಡೆದು ಇಲ್ಲ ನಾವು ಈ ತರ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಡಬಹುದು. ಆದ್ರೆ ಈಗಾಗಲೇ 164 ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಇದೆ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಒತ್ತಡವನ್ನ ಏರಿ ಅವರ ಸಾಕ್ಷಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಅವರನ್ನು ವಿಚಾರಣೆ ಕರೆಸಿ ಅವರು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಟ ದರ್ಶನ್ಗೆ ಅಂದ್ರೆ ಈ ದರ್ಶನ್ ಭೇಟಿ ಮಾಡಿದಂತಹ ಚಿಕ್ಕಣ್ಣನಿಗೆ ಈಗ ನೋಟಿಸ್ ಕೊಡೋಕೆ ಮುಂದಾಗಿರುವಂತದ್ದು ಮತ್ತೆ ಈ ವಿಚಾರ ಸಂಬಂಧಪಟ್ಟಂತೆ ಅವರು ಜೈಲಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋಕೆ ಎಲ್ಲ ಕೂಡ ಮುಂದಾಗಿದ್ದಾರೆ. ಈ ಮೂಲಕವಾಗಿ ಮತ್ತೆ ಈಗ ನಟ ಚಿಕ್ಕಣ್ಣನಿಗೆ ಈಗ ಸಮಸ್ಯೆ ಎದುರಾಗಿರುವಂತದ್ದು. ನವಿತಾ ಜೈನ್, ಎಸ್, ಇದು ಯಾವ ರೀತಿಯಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆ? ಒಂದ್ ಕಡೆ ಈಗ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಚಿಕ್ಕಣ್ಣ, 164 ಸ್ಟೇಟ್ಮೆಂಟ್ ಆಗಿದೆ, ಒಂದ್ ಕಡೆ ಅವರಿಗೆ ಗೊತ್ತಿತ್ತೋ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಆದ್ರೆ ಇದರ ಮೂಲಕ ದರ್ಶನ್ರನ್ನ ಮಾತನಾಡಿಸಿ ರೇಣುಕಾಸ್ವಾಮಿ ಅವರನ್ನ ಮನೆಯವರನ್ನ ಭೇಟಿ ಮಾಡಿ ಅಲ್ಲಿ ಪ್ರಭಾವ ಬೀರುವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ಪೊಲೀಸರು ಗಮನದಲ್ಲಿ ಇಟ್ಕೊಳ್ತಾರಾ ಹೇಗೆ? ಎಸ್, ಪ್ರತಿಯೊಂದು ಕೂಡ ಅಂದರೆ ಈಗ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿಯ ಕುಟುಂಬಸ್ಥರನ್ನು ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ಆರೋಪಿ ಸಂಬಂಧಪಟ್ಟಂಥ ಸಂಪರ್ಕಿತರು ಅದರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಯಾರೇ ಇದ್ರೂ ಕೂಡ ಆರೋಪಿಗೆ ಸಂಪರ್ಕದಲ್ಲಿದ್ದಂಥವ್ರು ಯಾರಾದರೂ ಹೋಗಿ ಕೊಲೆ ಆದಂತಹ ವ್ಯಕ್ತಿಯ ಮೃತ ವ್ಯಕ್ತಿಯ ಕುಟುಂಬಸ್ಥರನ್ನು ಭೇಟಿ ಮಾಡುವಂಥ ಒಂದು ವಿಚಾರಗಳಾಗಿರ್ಬೋದು ಅದರ ಬಗ್ಗೆ ಕೂಡ ನಿಗಾವನ್ನು ವಹಿಸಿಕೊಂಡಿರೋದು. ಅದರ ಜೊತೆಯಲ್ಲಿ ಈಗ ಚಿಕ್ಕಣ್ಣ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿದ್ದಾರೆ. ಯಾಕಂದರೆ ಅವತ್ತು ಕೊಲೆಯಾದ ಕಿಡ್ನಾಪ್ ಮಾಡ್ಕೊಂಬರುವಂಥ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಇದೇ ದರ್ಶನ್ ಮತ್ತೆ ಪ್ರದೂಷ್ ಆಗಿರಬಹುದು ಅಥವಾ ವಿನಯ್ ಆಗಿರ್ಬೋದು ಇವರೆಲ್ಲರೂ ಕೂಡ ಜೊತೆಲಿದ್ದಂತಹ ಸಂದರ್ಭದಲ್ಲಿ ಇವ್ರ ಜೊತೆಯಲ್ಲಿ ಅಲ್ಲಿ ಪಾರ್ಟಿಯನ್ನು ಕೂಡ ಮಾಡಿದ್ದಾರೆ. ಪಾರ್ಟಿ ಮಾಡಿರುವಂಥ ವಿಚಾರ ಬಗ್ಗೆ ಅಲ್ಲಿ ಸುದೀರ್ಘವಾಗಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಆದರೆ ಈ ಒಂದು 164 ಸ್ಟೇಟ್ಮೆಂಟ್ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಅದು ಆರೋಪಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿದ್ದರೂ ಸಹ ಈ ಒಂದು ತನಿಖಾ ಪ್ರಗತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಆರೋಪಿಯನ್ನ ಭೇಟಿ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಮತ್ತೆ ಹಿಡ್ಕೊಂಡಿರೋದು. ಇದೇ ಕಾರಣಕ್ಕೋಸ್ಕರ ವಿಚಾರಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಮತ್ತೆ ಈಗ ನಟ ಚಿಕ್ಕಣ್ಣನಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ವಗಟ ಡೀಟೇಲ್ಸ್ಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಲಗಾರರ ಕಾಟ, ಬಡ್ಡಿಗೆ ದುಡ್ಡು ಕೊಟ್ಟವರು ಟಾರ್ಚರ್ ಅನ್ನ ಮಾಡ್ತಿದಾರಂತೆ. ಸಾಲಗಾರ ಮಹಿಳೆಯರ ಮನೆಗೆ ಹೋಗಿ ಸಾಲ ಯಾರು ಕೊಟ್ಟಿದಾರಲ್ಲ ಅವರು ಗಲಾಟೆಯನ್ನ ಮಾಡ್ತಿದ್ದಾರೆ. ಈಗ ಬಡ್ಡಿಗೆ ದುಡ್ಡು ಕೊಟ್ಟವರು ಅಲ್ಲಿ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಮಹಿಳೆಯರು ಅಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ನಮಗೆ ಈ ರೀತಿಯಾದಂತಹ ಹಿಂಸೆ ಆಗ್ತಾ ಇದೆ, ಇದನ್ನ ತಪ್ಪಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಮನೆಗೆ ಹೋಗಿ ಇವರು ಗಲಾಟೆ ಮಾಡ್ತಿದ್ರು ಅನ್ನುವ ಕಾರಣಕ್ಕಾಗಿ ಸಾವಳಗಿ ಗ್ರಾಮದ ಮಹಿಳೆಯರ ಜೊತೆ ಗಲಾಟೆ ಮಾಡಿದ್ದಾರಂತೆ. ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರಲ್ಲಿ ಕಣ್ಣೀರು ಹಾಕಿದ್ದು ಡಿಸಿಯನ್ನ ಭೇಟಿ ಮಾಡಿ ತಮ್ಮ ಕಷ್ಟವನ್ನ ಹೇಳ್ಕೊಂಡು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. 10ರಿಂದ 50 ಸಾವಿರದವರೆಗೂ ಸಾಲ ಮಾಡಿದ್ದಾರೆ ಮಹಿಳೆಯರು. ಆದ್ರೆ ಈಗ ಸಾಲ ಕೇಳೋದಕ್ಕೆ ಬರ್ತಿದ್ದಾರೆ, ನಮ್ಗೆ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ, ನಮ್ಗೆ ಈಗ ಕಿರುಕುಳ ಆಗ್ತಾ ಇದೆ, ಕಿರುಕುಳ ತಾಳೋದಕ್ಕೆ ಆಗದೆ ನಾವು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದೀವಿ ಅಂತ ಮಹಿಳೆಯರು ಡಿಸಿ ಮುಂದೆ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಮಾಂಗಲ್ಯ ಓಲೆ ಅಡವಿಟ್ಟು ಸಾಲ ಕಟ್ತಾ ಇದ್ರು ಕೂಡ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಡಿಸಿ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಈಗ ಸಾಲ ಅಂತ ತಗೋದಿದ್ರಿ ಸರ್, ನಮ್ಗೆ ಸಾಲ ತೀರ್ಸಕ್ಕೆ ಅವಕಾಶ ಕೊಡ್ಬೇಕಂತ ಹೇಳ್ರಿ ನಾವು ಇಲ್ಲಿ ಮನವಿಗೆ ಬಂದವ್ರಿ ಸರ್. ನಮ್ಗೆ ಕಾಲಾವಕಾಶ ಮಾಡಿಸ್ಕೊಡ್ರಿ ಸರ್. ನಮಗೀಗ ಸಾಲ ತುಂಬಾಕ ಆಗ್ತಿಲ್ರಿ ಸರ್. ನಮಗೀಗ ದುಡಿಮೆ ಇಲ್ರಿ, ಏನು ಇಲ್ರಿ. ಈಗ ಮನ್ಯಾಗ ಹೊಟ್ಟಿಗೆ ಊಟ ಸುಕ್ಕಟ್ಟು ಬಿರಿ ಆಗಿದ್ದೀವಿ ಸರ್. ನಾವು ಈಗ ಮನ್ಯಾಗಿನ ಮಂಗಲಸೂತ್ರ ಎಲ್ಲ ಮಾರಿರಿ, ಸಾಲ ಎಲ್ಲ ತುಂಬಬೇಕಾದ್ರೆ ನಮಗೆಲ್ಲ ಮಾರಿದೇನ್ರಿ. ನಮ್ಮ ತೆಗೆ ಹತ್ತಿರ ಏನೂ ಇಲ್ರಿ ಸರ್. ಈಗ ನಾವೀಗ ಇಲ್ಲಿಸ್ ಮಠ ಬಂದವ್ರಿ ಸರ್. ನಮ್ಮ ಮನ್ಯಾಗಿನ ಗುಳದಾಳಿ ಮಾರಿದನ್ರಿ, ಕಿವ್ಯಾನ ಹೂ ಮಾರಿದನ್ರಿ, ನನ್ನ ಮಗನ ಮುರು ಮಾರಿದನ್ರಿ, ಕಿವ್ಯಾಗಿನ ಹಾಕಿ ನಮ್ಮಪ್ಪ ನಮ್ಮವ್ವ ನಂಗೆ ಒಂದೋ ಮಗ ಹುಟ್ಟಿದ್ರಿ, ಅದನ್ನ ಪ್ರೀತಿಯಿಂದ ಹಾಕಿರಿ, ಅವನು ಎಲ್ಲ ಕಟ್ ಮಾಡಿ ಮಾರಿದನ್ರಿ ಸರ್. ನಂಗೆ ಸಾಲ ತೆಗೆಸ್ಕೊಂಡಿದ್ದು ರೀ. ಈಗ ಇಟ್ಟು ತುಂಬ್ಕೋತ ಬಂದವ್ರು, ಇನ್ನು ತುಂಬಾಕ ಆಗ್ಲಾರ್ಕಾಗ್ರಿ ಇಲ್ಲಿಗೆ ಬಂದವ್ರು ನ್ಯಾಯ ಕೇಳಕ್ಕೆ ಬಂದವ್ರು, ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ. ಇಷ್ಟು ದಿನ ತುಂಬ್ಕೋತ ಬಂದವ್ರಿ, ಎಲ್ಲ ಮಾರಿ ತುಂಬಿದವ್ರು. ಈಗ ಇನ್ನೊಂದು ನಮ್ಗೆ ಆಗುವತ್ತು ಒಂದು ಸ್ವಲ್ಪ 1-3 ತಿಂಗಳು ಟೈಮ್ ಕೊಡ್ರತೆ ಕೇಳಕ್ಕೆ ಬಂದವ್ರಿ. SKS ಒಳಗೆ ಒಂದು 50,000 ಐತ್ರಿ, ಮತ್ತು ಚೇತನ್ ಬ್ಯಾಂಕ್ ಒಳಗೆ ಒಂದು 50,000 ಐತ್ರಿ. ಆತ ಅಷ್ಟೇ ರೀ. ಅವ್ರು ನೀವೇನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟು ತುಂಬ ಬೇಕಂತ ಹೇಳ್ತಾರೆ ರೀ. ಇಲ್ಲಾಂದ್ರೆ ನಾವು ಇಲ್ಲೇ ಕುಂಡವ್ರ 1-2 ಗಂಟೆ ತನಕ ಮನ್ಯಾಗ ಕುಂಡಿರ್ತಾರೆ ರೀ. ಒಟ್ಟು ಮನ್ಯಾಗಿಂದ ಎದ್ದು ಹೊರಗೆ ಹೋಗ್ವಾರ. ನಾವು ಒಬ್ಬೊಬ್ರ ಇದಾವೆ ಅಂದ್ರೂ ಮನ್ಯಾಗ ಒಳಗೆ ಕುಂಡಿರ್ತಾರೆ ರೀ. ಒಟ್ಟು ಎದ್ದು ಒಳಗೆ ಹೋಗ್ವಾರ್ರಿ. ನೀವು ಏನು ಮಾಡಿ ತುಂಬ್ರಿ, ನಾವು ಹೋಗ್ತೇವೆ. ಇಲ್ಲಾಂದ್ರೆ ನೀವು ಸಾಯಿರಿ, ನಿಮ್ಗೆ ಎಷ್ಟು ಬರ್ತೈತೆ ಅಷ್ಟು ಬರ್ತೈತೆ. ನಿಮ್ಮ ಮನ್ಯಾನ ಹೆಂಡ್ರ, ನಿಮ್ಮ ಮನ್ಯಾನ ಅವ್ರ ಗಂಡುಗಳ, ನಿಮ್ಮ ಅತ್ತಿ ಮಾವ ಎಲ್ಲರೂ ಆರಾಮಿರ್ತಾರೋ. ನೀವೇನು ಮಾಡ್ತಿರ್ತು ಒಟ್ಟು ತುಂಬ ಬೇಕಂತ ಹೇಳ್ತಾರೆ. ಸಿಎಂ ವಿರುದ್ಧ ಗವರ್ನರ್ಗೆ ಮತ್ತೊಂದು ದೂರು ದಾಖಲಾಗಿದೆ. ಪರಿಷತ್ ಸದಸ್ಯ DS ಅರುಣ್ ದೂರನ್ನ ದಾಖಲಿಸಿದ್ದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಸಿಎಂ ವಿರುದ್ಧ ಮಾಡಲಾಗಿದೆ. ಗವರ್ನರ್ಗೆ ಈ ಮೂಲಕ ಮತ್ತೊಂದು ದೂರು ದಾಖಲಾಗಿದೆ. ಈಗಾಗಲೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ.
ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಕಾನೂನು ಹೋರಾಟ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಣ ದುರ್ಬಳಕೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿದ್ದು 1953 ಕೋಟಿ ಬಳಕೆಯಾಗದೆ ಹಣ ಇತ್ತು. ಅಂದ್ರೆ ಸಂಚಿತ ನಿಧಿ ಸರ್ಕಾರಕ್ಕೆ ವಾಪಸ್ ಬಂದಿಲ್ಲ. ಈ ಮೂಲಕ 1494 ಕೋಟಿ ಹಣ ಏನಾಯಿತು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮಾಡಲಾಗಿದೆ. ಹಾಗಾದ್ರೆ ಆ ಹಣದ ಬಳಕೆ ಎಲ್ಲಾಗಿದೆ, ಏನಾಗಿದೆ, ದುರ್ಬಳಕೆ ಆಗಿದೆಯಾ, ಇದರ ಬಗ್ಗೆ, ಈ ಹಣದ ಬಳಕೆಯ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಬಿಜೆಪಿಯ ಅರುಣ್ ದೂರನ್ನ ಸಲ್ಲಿಸಿದ್ದಾರೆ. ಪಬ್ಲಿಕ್ ಅಕೌಂಟ್ ಕಮಿಟಿಗೂ ಕೂಡ ಅರುಣ್ ದೂರನ್ನ ನೀಡಿದ್ದಾರೆ. ಈ ಮೂಲಕ ಸಿಎಂ ವಿರುದ್ಧ ಮತ್ತೊಂದು ದೂರು ರಾಜ್ಯಪಾಲರ ಅಂಗಳಕ್ಕೆ ಬಂದಿದೆ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22-23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದೀರಾ ಅಂತ ಕೇಳಿದ್ದೆ ನಾನು. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸ್ತೀರಾ ಅಂತ ಎಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ತಗೊಂಡಿರೋದು ರಿಡಮ್ಷನ್ ಆಫ್ ರಿಕವರಿ ಆಫ್ ಎಕ್ಸ್ಪೆಂಡಿಚರ್, ರಿಕವರಿ ಆಫ್ ಫಸ್ಟ್ ರಿಡಮ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ಕೊಟ್ರು ಎಷ್ಟು ಉಳಿಕೆ ಆಗಿದೆ ಅಂತ. ಆಮೇಲೆ ಅದನ್ನ ಹೆಡ್ ಆಫ್ ಅಕೌಂಟೇ ಚೇಂಜ್ ಮಾಡಿ ರಿಕವರಿ ಆಫ್ ಎಕ್ಸೆಸ್ ಪೇಮೆಂಟ್ ಅಂತ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ನಾನು ಮತ್ತೆ ಕೇಳ್ತೀನಿ ನಾನು ಅವರಿಗೆ, ಇದು ನೀವು ಕೊಟ್ಟಿರೋದು ತಪ್ಪಿದೆ, ಈ ದುಡ್ಡು ಎಲ್ಲಿದೆ ಅಂತ, ಟ್ರೆಷರಿಗೆ ಏನಾರ ವಾಪಸ್ ಹೋಗಿದೆಯಾ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರೀತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ, 1494 ಕೋಟಿ ಜಮಾ ಆಗಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ಇದರೊಳಗಡೆ ಬಹಳ ದೊಡ್ಡ ಹಗರಣ ಕಾಣ್ತಾ ಇದೆ. ಇದರೊಳಗಡೆ ಇದನ್ನು ಸೂಕ್ತವಾದಂತ ತನಿಖೆ ಆಗಬೇಕು. ರಾಜ್ಯದಲ್ಲಿ ಜೋರಾಗಿದೆ ಪ್ರಾಸಿಕ್ಯೂಷನ್ ಫೈಟ್. ನ್ಯೂಸ್ 18 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಆಗಸ್ಟ್ 27ರಂದು ಬೆಂಗಳೂರು ಸ್ತಬ್ಧ ಆಗತ್ತಾ, ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಈಗ ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಬಹಳ ಜೋರಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಬೆಳವಣಿಗೆ ಕಾಣುವಂತಹ ದಿನ ಆಗಸ್ಟ್ 27. ಬೆಂಗಳೂರು ಸ್ತಬ್ಧ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಸಿಎಂ ಪರ ಅಹಿಂದ ವರ್ಗ ಆಲ್ರೆಡಿ ಅವರ ಬೆನ್ನಿಗೆ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಅಹಿಂದ ವರ್ಗ ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಈ ದಿನವನ್ನ ನಿಗದಿ ಮಾಡಿಕೊಂಡಿದೆ. ಬೆಂಗಳೂರಲ್ಲಿ ಅಹಿಂದ ನಾಯಕರು ಸಭೆಯನ್ನ ಮಾಡಿದ್ದು ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು, ಆ ಮೀಟಿಂಗ್ ನ ದೃಶ್ಯಾವಳಿಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನಿಮ್ಗೆ ತೋರಿಸ್ತೀವಿ. ಸತೀಶ್ ಜಾರಕಿಹೊಳಿಯಿಂದ ರೂಪುರೇಷೆಯನ್ನ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಈ ಒಂದು ಹೋರಾಟ ನಡೆಯುತ್ತಾ ಆಗಸ್ಟ್ 27ರಂದು ರಾಜಭವನ ಚಲೋಗೂ ಕರೆಯನ್ನ ನೀಡಲಾಗಿದ್ದು, ಸಿಎಂ ಪರ ಶೋಷಿತ ಸಮುದಾಯಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ದಿನಾನೇ ಆಲ್ಮೋಸ್ಟ್ ರಾಜ್ಯದಲ್ಲಿ ಒಂದಷ್ಟು ಕಡೆಗಳಲ್ಲಿ ಹೋರಾಟ ಆಯಿತು, ಪ್ರತಿಭಟನೆಗಳಾಯಿತು. ಸೋಮವಾರ ಕರೆಯನ್ನ ನೀಡಲಾಗಿತ್ತು, ಆಗ್ಲೂ ಕೂಡ ಹೋರಾಟವನ್ನ ಮಾಡಲಾಗಿತ್ತು. ಇದೀಗ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವಂತಹ ಪ್ಲಾನ್ ಅನ್ನ ಇಲ್ಲಿ ಮಾಡಲಾಗಿದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡು ಈ ಸಂದರ್ಭದಲ್ಲಿ ರಾಜಭವನ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ರಾಜಭವನ ಚಲೋವರೆಗೂ ಕೂಡ ಈ ಹೋರಾಟ ಮಾಡಬೇಕು, ಅಂದ್ರೆ ಅಲ್ಲಿವರೆಗೂ ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಅವತ್ತು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತಾ? ಇದರ ಬಗ್ಗೆ ಸಿಎಂ ಪರ ನಾವಿದ್ದೇವೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಮೂಡಾ ಕೇಸನ್ನ ಇನ್ನೊಂದಷ್ಟು ದಿನ ಬಿಜೆಪಿಯವರು ಎಳೆದಾಡ್ತಾರೆ. ಏನೇ ಮಾಡಿದ್ರು ಸಿಎಂ ಕುರ್ಚಿ ಅಲ್ಲಾಡಲ್ಲ, ಸಿಎಂ ಕುರ್ಚಿ ಭದ್ರವಾಗಿದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿಯೇ ಇರ್ತಾರೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಬಿಜೆಪಿಯಿಂದ ಆಪರೇಷನ್ ಕಮಲವನ್ನ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ, ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಸತೀಶ್ ಲಾ ಜಾರಕಿಹೊಳಿ ಇದ್ದಾರೆ. ಸರ್, ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರ್ತಕ್ಕಂಥ 60ರಿಂದ 80 ಶಾಸಕರನ್ನ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೆದಿದೆಯಾ? ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜನಾ? ಅದು ಯಾವ ಕಾಲಕ್ಕೂ ಅದು ಮುಗಿಸ್ಲಿಕ್ಕೆ ಆಗೋಲ್ಲ. ಸೊ ಆ ರೀತಿ ಯಾವುದೇ ನಮ್ಮ ಪಕ್ಷದಲ್ಲಿ ನಡೀತಲ್ಲ. ನಮ್ಮ ಮಾಹಿತಿನೂ ಇಲ್ಲ. ಇದ್ರೆ ಗೊತ್ತೇ ಆಗ್ತದೆ. ಅದೇನೋ ಒಬ್ರು ಇಬ್ಬರು ಅಲ್ಲಲ್ಲ, ಅದು ಒಬ್ರು ಇಬ್ಬರು ಮಾಡಿದ್ರಲ್ಲ. 60 ಜನ ಹೋಗೋದು ಅದು ಸುಲಭ ಅಲ್ಲ. ಸೊ ಅಂತ ಯಾವುದೇ ಚಟುವಟಿಕೆ ಅಥವಾ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ರಾಜ್ಯಪಾಲರನ್ನ ಕೇಂದ್ರಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ತಾವು ರಾಷ್ಟ್ರಪತಿಗಳನ್ನ ಪೆರೇಡ್ ಮಾಡೋ ದಿನ ಯಾವತ್ತು? ಅದು ನೋಡ್ಬೇಕು, ಅದು ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷ ಚರ್ಚೆ ಇದೆ ಅದು ಹೋಗ್ಬೇಕಂತ, ಯಾವಾಗ ಹೋಗ್ಬೇಕು, ಯಾರು ಹೋಗ್ಬೇಕಂತ ನಿರ್ಧಾರ ಆಗಿಲ್ಲ. ಸೊ ಅದು ಪಕ್ಷ ಅಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ಸರ್, ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಎಲ್ಲ ಒಂದ್ ಕಡೆ ಇದೀಗ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿರ್ತಕ್ಕಂಥ ಅವರು ಮುಖ್ಯಮಂತ್ರಿ ಆದಂಥವ್ರು ನಂದೇ ಸೈನ್ ನಕಲಿ ಅಂತ ಹೇಳ್ತಿದ್ದಾರೆ. ಇದು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಸರ್? ಎಲ್ಲ ನೋಡ್ಬೇಕು. ಅದು ಇನ್ನು ಅದನ್ನು ಕೂಡ ಮತ್ತೆ ಇದೇ ಸಮಸ್ಯೆ. ಇನ್ನು ಮತ್ತೆ ಎನ್ಕ್ವೈರಿ ಆಗ್ಬೇಕು. ಅದಕ್ಕೊಂದು ಈಗ ಹೆಂಗೆ ಮೂಢ ಆಗ್ತದೆ ಎನ್ಕ್ವೈರಿ, ಅದೊಂದು ಎನ್ಕ್ವೈರಿ ಆಗ್ಬೇಕು. ಇನ್ನು ಅದು ಹಂಗೆ ಪ್ರೊಸೆಸ್ ಇದ್ದೇ ಇರೋದು ಅದು ರಾಜಕೀಯ ಅಂದ್ರೆ ಟೈಮ್ ಬೈ ಮಾಡ್ಲಿಕ್ಕೆ ಇದೊಂದು ಸ್ಟ್ರಾಟಜಿ ಮಾಡಿದ್ರ ಇರ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಅದು ಇನ್ನು ಫೈಲ್ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಯಾಕಂದ್ರೆ ಒಬ್ಬರ ಮುಖ್ಯಮಂತ್ರಿ ಸೈನ್ ನಕಲಿಯಾಗಿ ಮುಂದಿಷ್ಟೆಲ್ಲ ದೊಡ್ಡ ಪ್ರೊಸೆಸ್ ಆಗ್ತೈತೆ. ಅದು ಚೀಫ್ ಸೆಕ್ರೆಟರಿ ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ. ಸೊ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ನನ್ನ ನಕಲಿ ಸೈ ಅಂತ ಹೇಳಿದ್ರೆ ನಾಳೆ ಯಾರು ಏನೇನೋ ಮಾಡೋದು ಇಂಥ ದೊಡ್ಡ ಜವಾಬ್ದಾರಿ. ಸೊ ಅದೊಂದು ಎನ್ಕ್ವೈರಿ ಆಗೋದು ಭಾಳ ಅವಶ್ಯಕತೆ. ಯಾಕಂದ್ರೆ ಗಂಭೀರ ಆರೋಪ ಮಾಡಿದ್ದಾರೆ ಅವ್ರು, ನನ್ನ ಸೈ ಅಲ್ಲ ಅಂತ. ಸೊ ಅದೊಂದು ಭಾಳ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಇತ್ತೀಚೆಗೆ ಎಲ್ಲೊಂದು ಕಡೆ 2013ರಿಂದ 2018 ಸಿದ್ದರಾಮಯ್ಯ ಆಡಳಿತ ವೈಖರಿಗಡೆ, ಇತ್ತೀಚಿನ ಆಡಳಿತ ವೈಖರಿಗಡೆ ಎಲ್ಲೊಂದು ಕಡೆ ಸ್ವಜನ ಪಕ್ಷಪಾತ, ಪುತ್ರ ಪ್ರೇಮ ಈ ಥರದ್ದು ಬಿದ್ದು ಎಲ್ಲೊಂದು ಕಡೆ ಅವರ ಸುತ್ತ ಇರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳ್ತಾರೆ. ಮೊದಲೆಲ್ಲ ಸತೀಶ್ ಜಾರಕಿಹೊಳಿ ಅಂತವರು ಬೇರೆ ಬೇರೆ ಎಲ್ಲ ಇದ್ರು. ಈಗ ಇರ್ತಕ್ಕಂಥವ್ರು ಜೀವಜೂರುಗಳಾಗಿರ್ತಕ್ಕಂಥ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಖ್ಯಮಂತ್ರಿಗಳನ್ನೆಲ್ಲ ಒಂದ್ ಕಡೆ ಸರಿಯಾಗಿ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಇವೆಲ್ಲವೂ ಕೂಡ ಈ ಥರದ ಎಡವಟ್ಟಿಗೆ ಕಾರಣ ಅಂತಾರೆ. ಇಲ್ಲ, ಆ ಥರ ನನಗೇನೋ ಕಂಡು ಬಂದಿಲ್ಲ. ಸೊ ವ್ಯವಸ್ಥೆ ಆದ್ಮೇಲೆ ಎಲ್ಲ ರೀತಿಯಿಂದ ಜನ ಬರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಇದ್ದೇ ಇರ್ತಾರೆ. ಮಂತ್ರಿಗಳಿಂದ ಮುಖ್ಯಮಂತ್ರಿ, ಅಧ್ಯಕ್ಷರಿಂದ ಅದನ್ನೆಲ್ಲ ನಾವು ನೋಡಿ ಅದನ್ನ ಡಿಸಿಷನ್ ತಗೋಬೇಕಾಗುತ್ತದೆ. ಅದು ಎಲ್ಲರೂ ಒಳ್ಳೆಯವರು ಇರ್ತಾರೆ ಒಂದು ಸರ್ಕಾರದಲ್ಲಿ. ಇಷ್ಟು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲ ಒಂದ್ ಕಡೆ PCC ಅಧ್ಯಕ್ಷತೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮ ಮಾತನ್ನು ಹೇಳಿದ್ರು. ಮತ್ತೆ ಎಚ್ ಡಿ ಕುಮಾರಸ್ವಾಮಿ ವಿಚಾರದಲ್ಲಿ ಕೂಡ ಇದು ಮತ್ತೆ ತನಿಖೆ ಆಗಬೇಕು, ಮತ್ತಷ್ಟು ಪ್ರೋಸೆಸ್ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಶೀಘ್ರವೇ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಆಗಲಿದೆ. BWSSB ನೀರಿನ ದರ ಏರಿಕೆಗೆ ಕಾರಣ ಏನ್ ಗೊತ್ತಾ? ನ್ಯೂಸ್ 18ಗೆ BWSSB ಅಧ್ಯಕ್ಷರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರ ಹೇಳಿಕೆ ಏನು? ಹಾಗಾದ್ರೆ ನೀರಿನ ದರ ಏರಿಕೆಗೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಈಗ ನೀರಿನ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ? ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. 150 ಕಿಲೋಮೀಟರ್ ದೂರದಿಂದ ನೀರನ್ನ ತರ್ತಾ ಇದ್ದೇವೆ. 2 ಹಂತದಲ್ಲಿ ನೀರನ್ನ ಪಂಪ್ ಮಾಡಿ ತರ್ತಿದ್ದೇವೆ. ವಿದ್ಯುತ್ಗೆ ಕೋಟ್ಯಾಂತರ ರೂಪಾಯಿ ಬೇಕು. ಹಾಗೇನೆ ತಿಂಗಳಿಗೆ 120 ಕೋಟಿ ಆದಾಯ ಸಂಗ್ರಹ ಆಗ್ತಾ ಇದೆ. ಆದ್ರೆ ಇಲ್ಲಿ ಖರ್ಚು ಅದಕ್ಕಿಂತ ಡಬಲ್ ಆಗ್ತಾ ಇದೆ. ಅಂದ್ರೆ ತಿಂಗಳಿಗೆ 160ರಿಂದ 70 ಕೋಟಿ ಖರ್ಚು ಆಗ್ತಾ ಇದೆ. ತಿಂಗಳಿಗೆ 120 ಕೋಟಿ ಆದಾಯ ಇರುವಂತದ್ದು ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಏನ್ ಹೇಳಿದ್ದಾರೆ, ಅವರನ್ನ ನಮ್ಮ ರಿಪೋರ್ಟರ್ ಆಶಿಕ್ ಮುಖ್ಯ ಮಾತನಾಡಿಸಿದ್ದಾರೆ. ನೋಡೋಣ. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ BWSSB ಚೇರ್ಮನ್ ಆಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿನ್ನೆ ಸಚಿವರು ಘೋಷಣೆ ಮಾಡಿದ್ದಾರೆ. ಸೊ ಎಷ್ಟು ದರ ನಿಗದಿ ಮಾಡಬೇಕು ಅಂತಿದ್ದೀರಿ, ಮತ್ತೆ ಯಾವ ಕಾರಣಕ್ಕೋಸ್ಕರ ಈಗ ನೀರಿನ ದರ ಜಾಸ್ತಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಅಥವಾ ಚರ್ಚೆಗೆ ತೆರೆದುಕೊಂಡಿದೆ ಅಂತ? ಪ್ರಮುಖವಾಗಿ ಮಾನ್ಯ ಉಪಮುಖ್ಯಮಂತ್ರಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರ ಸದು ಉದ್ದೇಶ ಏನೆಂದರೆ, ನಮ್ಮ ಜಲಮಂಡಳಿ ಮುಂದೆ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಬೇಕಾದ್ರೆ ಆರ್ಥಿಕವಾಗಿ ಜಲಮಂಡಳಿ ಸ್ಥಿರವಾಗಿರಬೇಕಾಗುತ್ತದೆ. ಆ ದೃಷ್ಟಿಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ಮುಖ್ಯವಾಗಿ ಜಲಮಂಡಳಿಗೆ ತಮಗೆ ತಿಳಿದಂತೆ ಸರ್ಕಾರ ವತಿಯಿಂದ ಯಾವುದೇ ಒಂದು ಅನುದಾನ ಬರುವುದಿಲ್ಲ. ಕೇವಲ ನಮ್ಮ ಸ್ವತಃ ಮೂಲಗಳಿಂದಲೇ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಜಲಮಂಡಳಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತಾರೆ. ಖಂಡಿತ ನಾವೆಲ್ಲೋ ಒಂದು ಕಡೆ ಆರ್ಥಿಕ ಸುಧಾರಣೆ ಮಾಡಬೇಕಾಗುತ್ತದೆ. ಬೆಂಗಳೂರಿಗೆ ನಾವು 140 ಕಿಲೋಮೀಟರ್ ದೂರದಿಂದ ನೀರನ್ನು 3 ಸ್ಟ್ಯಾಂಚಲ್ಲಿ ಪಂಪ್ ಮಾಡ್ಕೊಂಡು ತಗೊಂಡು ಬರ್ತಿದೆ. ಹಾಗಾಗಿ ನಮಗೆ ಎನರ್ಜಿ ಕಾಸ್ಟ್ ಅಂದರೆ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ನಾವು ಒಂದು ಕಡೆ ಆದಾಯ ಕಡಿಮೆ ಇದೆ, ಇನ್ನೊಂದು ಕಡೆ ಖರ್ಚು ಜಾಸ್ತಿ ಆಗ್ತಿದ್ದಾಗ
ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸುಧಾರಣೆ ಮಾಡಿಕೊಳ್ಳೋದು ಬಹಳ ಅನಿವಾರ್ಯತೆ ಇದೆ. ಇದು ಕೇವಲ ಜಲಮಂಡಳಿಯ ಒಂದು ಸುಧಾರಣೆಗಾಗಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ನೀರಿನ ಸಂರಕ್ಷಣೆಗಾಗಿ ನಾವು ಜಲಮಂಡಳಿಯ ಒಂದು ಸೇವೆಯನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈಗ ಬೆಂಗಳೂರು ನಗರಕ್ಕೆ ಎಷ್ಟು ನೀರು ಪಂಪ್ ಮಾಡ್ತಾ ಇದ್ದೀರಿ, ಎಷ್ಟು ನೀರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ, ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ನಿಮಗೆ ಬರ್ತಾ ಇರೋ ಆದಾಯ ಎಷ್ಟಿದೆ ಸರ್? ಈಗ ನಮ್ಮ ಬೆಂಗಳೂರಿನಲ್ಲಿ ಕಾವೇರಿ ಇಂದ ನಮಗೆ 1450 MLD ಬರ್ತಾ ಇದೆ. ಇದಲ್ಲದೆ 14,000 ಬೋರ್ವೆಲ್ಗಳ ಮುಖಾಂತರ ನಮಗೆ ನೀರನ್ನು ಕೊಳಚೆ ಪ್ರದೇಶಗಳು ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ನೀರನ್ನು ಬೋರ್ವೆಲ್ ಮುಖಾಂತರ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಈಗ ಇದಕ್ಕೆ ಎರಡಕ್ಕೂ ಕಾವೇರಿ ನೀರನ್ನು 100 ಕಿಲೋಮೀಟರ್ ದೂರದಿಂದ 1000 ಮೀಟರ್ ಎತ್ತರಕ್ಕೆ ತಗೊಂಡ್ಬರೋದಕ್ಕೂ ನಾವು ಎನರ್ಜಿಯನ್ನು ಜಾಸ್ತಿ ಖರ್ಚು ಮಾಡಬೇಕು, ಎಲೆಕ್ಟ್ರಿಸಿಟಿ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಅದಲ್ಲದೆ ನಮ್ಮ 14,000 ಬೋರ್ವೆಲ್ಗಳನ್ನು ಆಪರೇಟ್ ಮಾಡೋಕ್ಕೂ ಕೂಡ ನಮಗೆ ಹೆಚ್ಚು ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಇದಲ್ಲದೆ ಇಷ್ಟೊಂದು ಪಂಪ್ಗಳು ನಿರ್ವಹಣೆ ಮಾಡುವಾಗ ಅದರಲ್ಲಿ ಇರುವಂತಹ ರಿಪೇರಿಗಳು ಮಾಡೋಕ್ಕೂ ಕೂಡ ನಮಗೆ ಬಹಳಷ್ಟು ಖರ್ಚುಗಳಾಗ್ತಾ ಇದೆ. ಹಾಗಾಗಿ ಇದೆಲ್ಲ ಮನಗಂಡು ಒಂದು ಕಡೆ ಖರ್ಚು ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ ಆದಾಯ ಕಡಿಮೆ ಇದೆ. ಹಾಗಾಗಿ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬಹಳ ಅನಿವಾರ್ಯತೆ ಆಗಿದೆ. ಎಷ್ಟಿದೆ ಸರ್, ಎಷ್ಟು ಖರ್ಚಾಗ್ತಿದೆ ಮತ್ತು ಆದಾಯ ಎಷ್ಟಿದೆ ಸರ್? ಈಗ ಬಿಡಬ್ಲ್ಯೂಸಿ ಸದ್ಯಕ್ಕೆ ನಮಗೆ ಪ್ರತಿ ತಿಂಗಳಿಗೆ 100 ಕೋಟಿಯಿಂದ 120 ಕೋಟಿ ರೂಪಾಯಿ ನಮಗೆ ಆದಾಯ ಇದೆ. ಬಟ್ ಖರ್ಚಿಗೆ ಹೋಲಿಸಿಕೊಂಡ್ರೆ ಈಗ ಸದ್ಯಕ್ಕೆ 160 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಮುಂದೆ ನಾವು ಕಾವೇರಿ 5th ಸ್ಟೇಜ್ ಕಮಿಷನ್ ಮಾಡಿಕೊಂಡ್ರೆ ನಮಗೆ ಖರ್ಚು 229 ಕೋಟಿ ಆಗ್ಬೋದು. ಆಮೇಲೆ ನಮ್ಮದು ಆದಾಯ ಅಷ್ಟು ಜಾಸ್ತಿ ಆಗಲಿಕ್ಕಿಲ್ಲ, ಯಾಕಂದರೆ ಈಗ ಬಹುತೇಕ ಕಡೆ ನಾವು ನೀರು ಕೊಟ್ಟಿದ್ರು ಕೂಡ ಅದು ಲೋ ವ್ಯಾಲ್ಯೂನಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಅಂದಾಜು ಒಂದು 60ರಿಂದ 80 ಕೋಟಿವರೆಗೆ ಮಿನಿಮಮ್ ನಮಗೆ ಡಿಫಿಸಿಟ್ ಆಗೋದು ಪ್ರತಿ ತಿಂಗಳಿಗೆ ಆಗ್ತಾ ಇರ್ತದೆ. ಸೊ ಇದನ್ನು ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಒಂದು 1000 ಕೋಟಿ ರೂಪಾಯಿಗೆ ನಮಗೆ ಡಿಫಿಸಿಟ್ ಬೀಳುವಂತಹ ಒಂದು ಅವಕಾಶ ಇದೆ. 1000 ಕೋಟಿ ಪ್ರತಿ ವರ್ಷಕ್ಕೆ ನಾವು ಡಿಫಿಸಿಟ್ ಮಾಡ್ಕೊಂಡು ಹೋದ್ರೆ. ಇದಿಷ್ಟು BWSSB ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.